ನಮಸ್ಕಾರ ಎಲ್ರಿಗೂ. ನಾನು ಈಗಾಗಲೇ ಈ ಹೋಳಿಗೆ ರೆಸಿಪಿನ ಇಂಗ್ಲೀಷಲ್ಲಿ ಶೇರ್ ಮಾಡಿದ್ದೇನೆ. ಆದರೆ ನಮ್ಮೂರಿನ ಹಬ್ಬ, ನಮ್ಮನೆ ರುಚಿ, ನಮ್ಮ ಭಾಷೆಯಲ್ಲಿ ಹೇಳೋದೇ ಬೇರೆ ಅಲ್ವಾ. ಯುಗಾದಿ ಅಂದರೆ ನೆನಪಿಗೆ ಬರೋದೇ ಸಿಹಿ ಹೋಳಿಗೆ, ಮನೆ ತುಂಬ ನೆಂಟರು. ಅದಕ್ಕಾಗಿ ಇವತ್ತು ಇದೇ ರೆಸಿಪಿನ ಕನ್ನಡದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೂಪರ್ ಸಾಫ್ಟಾಗಿ ಬಾಯಲ್ಲಿ ಕರಗೋ ಹಾಗೆ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡಿ. ಹೋಳಿಗೆ ಮಾಡಲು ಬೇಕಾಗುವ ಪದಾರ್ಥಗಳು: 1 ಕಪ್ ತೊಗರಿಬೇಳೆ, ಅರ್ಧ ಕಪ್ ಕಡಲೆಬೇಳೆ, 1 ಸ್ಪೂನಷ್ಟು ಹೆಸರುಬೇಳೆ, ಅರ್ಧ ಕಪ್ ಕಾಯಿ, 1.5 ಕಪ್ ಬೆಲ್ಲ, 5ರಿಂದ 6 ಏಲಕ್ಕಿ, 1.5 ಕಪ್ ಮೈದಾ ಹಿಟ್ಟು, 1 ಚಿಟಕಿ ಅರಿಶಿನ, ಅರ್ಧ ಕಪ್ ಎಣ್ಣೆ. ಮೊದಲು ಒಂದು ಬಟ್ಲಲ್ಲಿ ಮೈದಾ ಹಿಟ್ಟು ಹಾಕಿ ಅದಕ್ಕೆ 1 ಚಿಟಕಿಯಷ್ಟು ಅರಿಶಿನ ಹಾಕಿ ನೀರು ಸ್ವಲ್ಪನೇ ಹಾಕ್ತಾ ಕಲಿಸ್ತಾ ಬನ್ನಿ. ಒಬ್ಬಟ್ಟಿನ ಹಿಟ್ಟು ಬಂದು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಸಾಫ್ಟಾಗಿರುತ್ತೆ. ಸ್ವಲ್ಪ ನೀರಾಗಿ ಕಲಿಸ್ಬೇಕು, ಯಾಕೆಂದರೆ ಇದನ್ನು ನಾವು ಕೈಯಲ್ಲಿ ಒಸೆಯೋದ್ರಿಂದ. ಆಮೇಲೆ ಚೆನ್ನಾಗಿ ಮಿದಿಬೇಕು. ಇದನ್ನು ಚೆನ್ನಾಗಿ ನಾದುತ್ತಾ ಮಧ್ಯದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ನಾದೋದ್ರಿಂದ ಏನಾಗುತ್ತೆ, ಇದು ಚೆನ್ನಾಗಿ ಎಳೆಯಾಗಿ ಬರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ. ಫುಡ್ ಪ್ರೊಸೆಸರ್ ಇದ್ದರೆ ಇನ್ನೂ ಈಸಿ. ಅದು ನೀವು 10 ನಿಮಿಷ ಕ್ಲೀನಾಗಿ ಇದು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ. ಸ್ವಲ್ಪ ಮಾಡ್ತಿರೋದ್ರಿಂದ ನಾನು ಕೈಯಲ್ಲೇ ನಾದುತ್ತಿದ್ದೀನಿ. ಆಮೇಲೆ ಅದನ್ನು ಮುಂಚೆನೇ ಕಲಸಿ 2ರಿಂದ 3 ಗಂಟೆ ನೆನೆಯಕ್ಕೆ ಬಿಡಬೇಕು. ಮತ್ತು ಮೇಲೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ನಾದಿ ಒಂದು ಇದರಲ್ಲಿ ಮುಚ್ಚಿಟ್ರೆ ಚೆನ್ನಾಗಿ ಅದು ನೆನೆಯುತ್ತೆ, ಹದವಾಗಿ ಬರುತ್ತೆ. ಈಗ ನೀರಿಗೆ ಕಡಲೆಬೇಳೆ ಮತ್ತು ತೊಗರಿಬೇಳೆ ಎರಡನ್ನೂ ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ. ಅದನ್ನು 2 ಸತಿ ತೊಳೆದು ಅದಕ್ಕೆ ನೀರು ಹಾಕಿಡಿ. ಮತ್ತು ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕುದಿಸಿ, ನೀರು ಕಾದ್ಮೇಲೆ ಈ ನೆಂದಿಟ್ಟು ಕಡಲೆಬೇಳೆ ಮತ್ತು ಬೇಳೆನ ಹಾಕಿ ತಿರುಗಿಸಿ. ಇದು ಬರೀ 90% ಬೇಯಿಸಿ. ಮತ್ತು ಮಧ್ಯದಲ್ಲಿ ಅರ್ಧ ಬೆಂದಾಗ ಹೆಸರುಬೇಳೆ ಹಾಕಿ. ಮತ್ತು ಇಲ್ಲಿ ಬೆಲ್ಲನ ಪುಡಿ ಮಾಡ್ಕೊಳ್ಳೋಣ. ನಾನು ಜಿಪ್ಲಾಕ್ ಬ್ಯಾಗಲ್ಲಿ ಹಾಕಿ ಕೊಡ್ತೀನಿ, ಯಾಕೆಂದರೆ ಆವಾಗ ಗಲೀಜಾಗಲ್ಲ, ಅಂಟು ಬರಲ್ಲ ಅಂತ. ಸೊ ನಿಮಗೆ ಬೆಲ್ಲದ ಪುಡಿನೂ ಸಿಗುತ್ತೆ. ಯು ಕ್ಯಾನ್ ಯೂಸ್ ಯಾವ್ದು ಬೇಕು ಅದನ್ನು. ಚೆನ್ನಾಗಿ ಕವರಲ್ಲಿ ಹಾಕಿ ಕೊಟ್ಟು ಅದನ್ನು ಒಂದು ಬೌಲಿಗೆ ವಾಪಸ್ ಹಾಕಿ ಸ್ವಲ್ಪ ನೀರು ಹಾಕಿ ಬಿಸಿನೀರು ಹಾಕಿಬಿಟ್ರೆ ಚೆನ್ನಾಗಿ ಅದು ಕರಗಿರುತ್ತೆ. ನಿಮಗೆ ಸ್ವಲ್ಪ ಹಾಕಿ ನೀರು. ಆಮೇಲೆ ಮಿಕ್ಸಿಯಲ್ಲಿ ತಗೊಂಡಿದ್ದು ಕಾಯಿನ ಮತ್ತು ಏಲಕ್ಕಿ 2 ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಅದನ್ನು ಕಾಯಿ ಮುಂಚೆ ರುಬ್ಬೋದ್ರಿಂದ ನಿಮಗೆ ಬೇಳೆ ಜೊತೆ ರುಬ್ಬೋದು ಬೇಕಾಗಲ್ಲ, ಈಸಿ ಆಗುತ್ತೆ. ಈಗ ಬೆಂದಿರೋ ಬೇಳೆನ ಸ್ಟ್ರೈನ್ ಮಾಡ್ಕೊಳ್ಳಿ. ಈ ಬೆಂದಿದ್ದು ಬೇಳೆ ಕಟ್ಟಲ್ಲಿ ನಾವು ಒಬ್ಬಟ್ಟು ಸಾರು ಮಾಡ್ತೀವಿ. ನಾಳೆ ಅದು ಒಬ್ಬಟ್ಟು ಸಾರಿನ ರೆಸಿಪಿ ಹಾಕ್ತೀನಿ, ಮರಿಬೇಡಿ ನೋಡೋಕ್ಕೆ. ಅದನ್ನು ಸ್ಟ್ರೈನ್ ಮಾಡಿದ ಬೇಳೆನ ವಾಪಸ್ ಬೇಯಿಸಿದ ಪಾತ್ರೆಗೆ ಹಾಕಿ ಅದಕ್ಕೆ ಕರ್ಗಸಿಟ್ಟಿದ್ದು ಬೆಲ್ಲ ಮತ್ತು ರುಬ್ಬಿರೋ ಕಾಯಿ, ಏಲಕ್ಕಿ 2 ಹಾಕಿ, ನೀವು ಮಿಕ್ಸಿಗೆ ಹಾಕೋದಾದರೆ ಮುಂಚೆನೇ ಎಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ಮಿಕ್ಸಿಗೆ ಹಾಕಿ, ಅಥವಾ ಗ್ರೈಂಡರ್ ಹಾಕಿದ್ರೆ ಗ್ರೈಂಡರ್ ಹಾಕಿ. ಸೊ ನಾನು ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡೋದ್ರಿಂದ ನಾನು ಏನು ಮಾಡ್ತೀನಿ, ಇದನ್ನು ಡೈರೆಕ್ಟಾಗಿ ಸ್ಟವ್ ಮೇಲಿಟ್ಟು ಹ್ಯಾಂಡ್ ಬ್ಲೆಂಡರಲ್ಲಿ ಅದನ್ನು ಬ್ಲೆಂಡ್ ಮಾಡ್ಕೊತೀನಿ. ಕಾಯಿ ಆಗಲೇ ರುಬ್ಬಿರೋದ್ರಿಂದ ಇದು ತುಂಬ ಈಸಿ ಆಗುತ್ತೆ ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡಿ. ನಾನು ಒಬ್ಬಟ್ಟು ಮಾಡೋಕ್ಕೆ ಶುರು ಮಾಡಿದ್ಕಿಂತಲೂ ನಾನು ಇದೇ ಮೆಥಡ್ ಯೂಸ್ ಮಾಡೋದು. ಸೊ ಸಖತ್ ಈಸಿ ಅನಿಸುತ್ತೆ. ಆಮೇಲೆ ಇದು ಒಂದು ಸತಿ ಬ್ಲೆಂಡ್ ಮಾಡಿದ್ಮೇಲೆ ಇದನ್ನು ಒಲೆ ಮೇಲೆ ಇಟ್ಟು ಸಣ್ಣ ಉರಿಲಿ ಒಂದು 5-10 ನಿಮಿಷ ಅದು ಹಿಟ್ಟು ಗಟ್ಟಿ ಆಗೋ ತನಕನೂ ಒಂದು ಹದಕ್ಕೆ ಬೇಯೋ ತನಕ ಅದನ್ನು ಚೆನ್ನಾಗಿ ತಿರುಗಿಸಿ. ಈಗ ಸ್ವಲ್ಪ ಹೊತ್ತು ಹಿಟ್ಟು ತಣ್ಣಗಾದ್ಮೇಲೆ ಹೂರಣ ತೆಗೆದು ಅದನ್ನು ಉಂಡೆ ಮಾಡಿ ಅದನ್ನು ಒಂದು ನಿಂಬೆಹಣ್ಣಿನ ಸೈಜಷ್ಟು ಮಾಡಿಕೊಂಡ್ರೆ
ಚೆನ್ನಾಗಿ ಬರುತ್ತೆ. ಒಂದು ಮೀಡಿಯಮ್ ಸೈಜ್ ಒಬ್ಬಟ್ಟಿಗೆ ಕರೆಕ್ಟ್ ಆಗುತ್ತೆ. ಮತ್ತು ಹಾಗೆ ನಿಮಗೆ ಯಾವ ಸೈಜ್ ಬೇಕೋ ಅಷ್ಟು ಮಾಡ್ಬೋದು. ಸೊ ಉಂಡೆ ಮಾಡಿಡೋದ್ರಿಂದ ನಿಮಗೆ ಒಬ್ಬಟ್ಟನ್ನ ತಟ್ಟಕ್ಕೆ ಈಸಿ ಆಗುತ್ತೆ. ಮತ್ತು ಎವ್ರಿ ಟೈಮ್ ಹೂರ್ಣ ಹಾಕಿ ಕನಕ ತೆಗೆದು ಅದು ಅಂಟಾಗುತ್ತಲ್ಲ, ಅದರಿಂದ ಉಂಡೆ ಮಾಡಿಡೋದು ಇಟ್ಸ್ ಆಲ್ವೇಸ್ ಗುಡ್. ಅದಾದಮೇಲೆ ಕಲಸಿಟ್ಟಿದ್ದು ಹಿಟ್ಟನ್ನ ತಗೊಳ್ಳಿ, ಅದನ್ನ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದಿ, ಅದು ಹೆಂಗೆ ಎಷ್ಟು ನಾದಬೇಕಂದ್ರೆ ಅದನ್ನು ಎಳೆದಾಗ ನಿಮಗೆ ಅದು ರಬ್ಬರ್ ಥರ ಬರಬೇಕು, ಅಷ್ಟು ಚೆನ್ನಾಗಿ ಅದನ್ನು ಮಿದಿರಿ. ನೋಡಿ ಈ ಥರ ಎಳೆದಾಗ ಇದು ನಾರು ಥರ ಬರುತ್ತೆ, ಆಗ ಇದು ರೆಡಿ ಅಂತ. ಸೊ ಇವಾಗ ಎರಡು ರೆಡಿ ಆಗಿದೆ. ನಮ್ಮ ಮನೇಲಿ ನಮ್ಮಮ್ಮ ಅದನ್ನು ಉಳ್ಕಲ್ಲಲ್ಲಿ ಹಾಕಿ ಕುಟ್ತಿದ್ರು ಚೆನ್ನಾಗಿ ಬರಲಿ ಅಂತ ಇನ್ನೂ. ಸೊ ಎಷ್ಟು ಚೆನ್ನಾಗಿ ಅದನ್ನು ನಾದ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಈಗ ಅದನ್ನು ಒಂದು ಚಿಕ್ಕ ಚಿಕ್ಕ ಉಂಡೆಯಾಗಿ ತಗೊಳ್ಳಿ. ಈಗ ಒಂದು ಹಿಟ್ಟಿನ ಉಂಡೆನ ತೊಗೊಂಡು ಅದು ಜಿಪ್ಲಾಕ್, ನಾನು ಯೂಶ್ವಲಿ ಜಿಪ್ಲಾಕ್ ಕವರ್ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ನೀವು ಪಾರ್ಚ್ಮೆಂಟ್ ಪೇಪರು ಯೂಸ್ ಮಾಡ್ಬೋದು. ಸೊ ಅದನ್ನು ಹೀಗೆ ಹರಡಿ ಅದರೊಳಗೆ ಹೂರ್ಣದ ಉಂಡೆ ಹಾಕಿ ಕ್ಲೀನಾಗಿ ಅದನ್ನು ಮುಚ್ಚಿ, ಇದಿಷ್ಟು ಎಲ್ಲೂ ಗ್ಯಾಪ್ ಬಿಡಬೇಡಿ, ನೀಟಾಗಿ ಮುಚ್ಚಿ ಒಂದು ಸತಿ ಅದನ್ನು ಪ್ರೆಸ್ ಮಾಡಿ ಅದ್ರ ಮೇಲೆ ಇನ್ನೊಂದು ಜಿಪ್ಲಾಕ್ ಬ್ಯಾಗ್ ಹಾಕಿ ಕೈಯಿಂದ ಸವರಿ. ಇದು ತುಂಬ ಈಸಿ ಮೆಥಡು. ನೀವು ಹಾಗೆ ಕೈಯಲ್ಲಿ ತಟ್ಟಬೇಕಂದ್ರೆ ಅದು ಕರೆಕ್ಟಾಗಿ ರೌಂಡಾಗಿ ಬರೋಲ್ಲ, ಬಟ್ ಇದು ಕ್ಲೀನಾಗಿ ಒಂದೇ ಸಮ ಬರುತ್ತೆ. ಬಟ್ ಒಂದೇನಂದರೆ ಹಿಟ್ಟು ಹೊರಗೆ ಬರ್ದಲ್ಲೇ ಇರೋ ಥರ ಕ್ಲೀನಾಗಿ ತಟ್ಟಬೇಕಷ್ಟೆ. ಇದಾಯಿತು. ಈಗ ತವಾ ಬಿಸಿ ಮಾಡಿ ಹಂಚು ಬಿಸಿ ಆದಾಗ ಈ ಒತ್ತಿಟ್ಟಿರೋ ಒಬ್ಬಟ್ಟನ್ನ ಹುಷಾರಾಗಿ ಕೈ ಮೇಲೆ ತೆಗೆದು ಅದನ್ನು ಹಂಚ ಮೇಲೆ ಹಾಕಿ, ಯಾವಾಗಲೂ ಒಬ್ಬಟ್ಟು ಬೇಯಿಸ್ಬೇಕಾದ್ರೆ ಅದನ್ನು ಮೀಡಿಯಮ್ ಉರಿನಲ್ಲಿ ಬೇಯಿಸಿ. ಸ್ವಲ್ಪ ಒಂದು ಸತಿ ಇದು ಈ ಕಲರ್ ಚೇಂಜ್ ಆಗುತ್ತಲ್ಲ, ಈ ಥರ ಆದಾಗ ಅದು ನೀವು ಎತ್ತಕ್ಕೆ ಹೋದ್ರೂ ಬರಲ್ಲ, ಚೆನ್ನಾಗಿ ಬೆಂದಾಗ ಅದನ್ನು ತಿರುಗಿಸಿ. ಸೊ ಈಗ ನೋಡಿ ಎಲ್ಲ ಕ್ಲೀನಾಗಿ ಅದು ಎಷ್ಟು ಬ್ರೌನ್ ಆಗಿ ಲೈಟ್ ಬ್ರೌನ್ ಕಲರ್ ಕಾಣಿಸ್ತಿದೆ ಅಲ್ಲ. ಈಗ ಅದ್ರ ಮೇಲೆ ನಿಮಗೆ ಎಣ್ಣೆ ಅಥವಾ ತುಪ್ಪ ಬೇಕಂದರೆ ಹಾಕ್ಬೋದು. ಇದು ಹಾಕೋದ್ರಿಂದ ಇನ್ನೂ ಸಾಫ್ಟಾಗಿ ಬರುತ್ತೆ. ಹಾಕಿ ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸಿ ಎರಡು ಕಡೆನೂ. ಸೊ ಇದಾದಮೇಲೆ ಅದನ್ನು ತೆಗೆದು ಫೋಲ್ಡ್ ಮಾಡಿ ಒಂದು ತಟ್ಟೆಯಲ್ಲಿ ಆರಕ್ಕಿಡಿ. ಯಾಕೆಂದರೆ ಅದು ಆರಿಸೋದ್ರಿಂದ ಇದು ಬೇಗ ಹಾಳಾಗಲ್ಲ. ಬೇಳೆ ಒಬ್ಬಟ್ಟು 2 ದಿನ ಚೆನ್ನಾಗೇ ಇರುತ್ತೆ. ನಾವು ಆಯಿತು ಇದು. ಈಗ ಇದನ್ನು ತೆಗಿಯೋಣ. ನೆಕ್ಸ್ಟು ಇನ್ನೊಂದನ್ನು ನಾನು ಪಾರ್ಚ್ಮೆಂಟ್ ಪೇಪರ್ದು ತೋರಿಸ್ತೀನಿ ಹೇಗೆ ಮಾಡೋದಂತ. ಈಗ ಪಾರ್ಚ್ಮೆಂಟ್ ಪೇಪರಲ್ಲಿ ಸೇಮ್ ಅದೇ ಥರ ಹಾಕಿ ನೀವು ಉಂಡೆ ಇಟ್ಟು ಒತ್ತಿ. ಸೊ ಪಾರ್ಚ್ಮೆಂಟ್ ಪೇಪರ್ ಆದರೆ ಡೈರೆಕ್ಟ್ ಈಗ ಈ ಥರ ಹಂಚ ಮೇಲೆ ಹಾಕ್ಬೋದು. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಆ್ಯಂಡ್ ಮತ್ತು ಫಸ್ಟ್ ಟೈಮ್ ಮಾಡೋರಿಗೆ ಪಾರ್ಚ್ಮೆಂಟ್ ಪೇಪರ್ ಯೂಸ್ ಮಾಡೋದು ಬೆಟರು. ಸೊ ಇದು ಅದೇ ಪ್ರಾಸೆಸ್ಸು. ಸೊ ಒಂದು ಸತಿ ಅದು ಒಂದು ಸ್ವಲ್ಪ ಬೆಂದ ಮೇಲೆ ತಿರುಗಿಸಿ ನೀಟಾಗಿ ಎಣ್ಣೆ ಅಥವಾ ತುಪ್ಪ ಹಾಕಿ ಪ್ರೆಸ್ ಮಾಡಿ ಅದು ಕ್ಲೀನಾಗಿ ಬೇಯುತ್ತೆ. ಸಾಫ್ಟಾಗಿ 2 ಕಡೆನೂ ಹದವಾಗಿ ಬೇಯುತ್ತೆ. ಒಂದು ಸತಿ ಬೆಂದ ಮೇಲೆ ಇನ್ನೊಂದು ದೊಡ್ಡ ತಟ್ಟೆ ಅಥವಾ ದೊಡ್ಡ ಪ್ಲೇಟಲ್ಲಿ ಹಾರಕ್ಕಿಡಿ ಸ್ವಲ್ಪ. ಸೊ ಆವಾಗ ಚೆನ್ನಾಗಿ ಇರುತ್ತೆ. ಈ ಥರ ಹಾರಕ್ಕೆ ಹಾಕಿ ಆಮೇಲೆ ರೆಡಿ ಇರುತ್ತೆ ತಿನ್ನೋಕ್ಕೆ. ಬಿಸಿ ಬಿಸಿ ಒಬ್ಬಟ್ಟು ರೆಡಿ ಇದೆ. ಇದಕ್ಕೆ ಮೇಲೆ ತುಪ್ಪ ಹಾಕಿ ಎಂಜಾಯ್ ಮಾಡಿ. ಕೆಲವರು ಇದಕ್ಕೆ ಕಾಯಿ ಹಾಲು ಇಲ್ಲ ಬಿಸಿ ಹಾಲು ಹಾಕಿ ತಿಂತಾರೆ. ಸೊ ನಿಮಗೆ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್.